ಇದು ಹಾಕೋಣ ನಾನು ನೋಡಕ್ಕಾಗ್ದೆ ನಗಕ್ಕಾಗ್ದೆ ಕಾಪಿರೈಟ್ ಬಂದಿತ್ತು ನೋಡ್ರಪ್ಪ ಹಿಂಗೆ ಮಶ್ಕಿರಿ ಮಾಡ್ಕೊಂಡು ಕುಂತಿದ್ವಿ ಇವ್ರು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಂದು ಗುದ್ದಾಡತ್ತಿದ್ರೆ ಸೊ ನನ್ನ ತಲೆಗೆ ಬಂದಿದ್ದೆ ಹಂಪಿ ಹೋಗೋಣ ಬ್ಯಾಡ್ರಿಪ್ಪ ನಡಿ. ಹಿಂಗೆ ಹಾಡು ಕೇಳ್ಕೊತ ಹೊಂಟಿದ್ವಿ ಒಟ್ಟೊಂದು ಚುರ್ರ ಅನ್ನತ್ತಿತ್ತು ನಮ್ಮ ದೋಸ್ತಿಗೂ ಎಗ್ ರೈಸ್ ಬೈಕ್ ಹತ್ತಿತ್ತಂತೆ ಸೊ ನಾವು ವರ್ಷಾನುಗಂಟ್ಲೆ ಆಗಿತ್ತು ಎಗ್ ರೈಸ್ ತಿನ್ನಲಾರ್ದೆ ಇಲ್ಲೇ ಮುಂದೆ ಹರ್ಲಾಪುರ ಕಡೆ ನಿಂದ್ರಿಸಿ ಶಕೀಬ್ ಎಗ್ ರೈಸ್ ಸೆಂಟ್ರ್ ಅಂತ ಸಿಕ್ತು ಅಲ್ಲಿ ಎಗ್ ರೈಸ್ ತಿಂದು ಮುಂದೆ ಹಂಪಿ ಕಡೆ ಹೊಂಟಿವಿ ನೋಡ್ರಪ್ಪ. ಕೊಪ್ಪಳ ಕ್ರಾಸ್ ಮಾಡಿ ಹುಲಿಗೆ ಅಂತಂದು ಊರ ಕಡೆ ಬಂದ್ವಿ. ಅಲ್ಲೇ ಒಂದು ಬೋರ್ಡ್ ನೋಡಿದ್ವಿ ಹುಲಿಗೆಮ್ಮ ಕ್ಷೇತ್ರ ಅಂತಂದು. ಏನ್ರಪ್ಪ ಇದು ಹುಲಿಗೆಮ್ಮ ಕ್ಷೇತ್ರ ಅಂತ ಅಲ್ಲಿ ಕೇಳಿದಾಗ ಅಲ್ಲಿ ಜನ ಒಂದು ಸಂಗತಿ ಹೇಳಿದರೆ, ಈಗೇನು ಟ್ರೈನ್ ನೋಡಿದ್ರಲ್ಲ ಅದ ಮುಂದೆ ಹುಲಿಗೆಮ್ಮ ಕ್ಷೇತ್ರ ಬ್ರಿಡ್ಜ್ ಮೇಲೆ ಹೊಕ್ಕೈತಂತೆ. ಮೊದಲೆಲ್ಲ ಬ್ರಿಡ್ಜ್ ಮೇಲೆ ಟ್ರೈನ್ ಹೋದಾಗ ಉದೋ ಒಂದು ಸೌಂಡ್ ಬರ್ತಿತ್ತಂತೆ. ಇದನ್ನು ಕೇಳಿ ಕರೆನ ಮೈ ಜುಮ್ ಅಂತ ನೋಡ್ರಿ. ದೇವರಿಗೆ ಒಂದು ಕೈ ಮುಗಿದೆ, ಅಲ್ಲಲ್ಲ ಎರಡೂ ಕೈ ಮುಗಿದೆ ಹಂಪಿ ಕಡೆ ಹೊಂಟಿದ್ವಿ. ಅವಾಗ ನಮ್ಮ ದೋಸ್ತ ಚಿನಿಗೆ ಪ್ರವೀಣ್ ಅಂತಂದು ಕಾಲ್ ಮಾಡಿದ್ದ. ಅವ ಹಂಪಿ ಕಡೆ ಒಂದು ಮಸ್ತ್ ಲೇಕ್ ಐತಿ ಹೋಗಿ ಬರ್ರಿ ಅಂತ ಸಜೆಸ್ಟ್ ಮಾಡಿದ. ನಮ್ಮ ದೋಸ್ತರಂತೂ ನೀರು ಅಂದ್ರೆ ಬಾಯಿ ತೆಗಿತಾರೆ. ಸೊ ಲೇಕ್ ಕಡೆನೇ ಹೋಗೋದು ಫೈನಲ್ ಆತು. ಯಾವ ಲೇಕ್ ಅಂತ ಹೇಳ್ತೇನೆ ಬರ್ರಿ. ಯಾವ ಲೇಕ್ ಅಂತಿದ್ದಾವ? ಸಾನಾಪುರ ಲೇಕ್. ಬರೀ ಗುಡ್ಡ ಗಿಡ್ಡನ ಅದಾವ ಇಲ್ಲೆಲ್ಲ, ಸುತ್ತಲೂ ಹಸಿರು ಐತಿ ದೋಸ್ತ. ಏನು ಕಲ್ಲ, ಏನು ನೀರು ಕಾಣೋದಿಲ್ಲ. ಏನೋ ಬೋರ್ಡ್ ಕಂಡಂಗ ಅನ್ಸತೈತಿ ನೋಡಿ ದೋಸ್ತ. ಬೋರ್ಡ್ ಕಡೆ ಇಲ್ಲೆಲ್ಲಿ ನೀರು ಬರಬೇಕು ಮಾರ ನೋಡಿಲ್ಲ. ಇಲ್ಲ ಐತೆ ನೋಡಿ ಸಾನಾಪುರ ಲೇಕ್ ಅಂತ. ಅಂತೂ ಫಾರೆಸ್ಟ್ ಇದೆ ಇಲ್ಲೇನೇ ಇರ್ಬೇಕು. ಅಲ್ಲಿ ಐತೆ ನೋಡಲ್ಲ ಲೇಕ್ ಅಂತ. ಇದ ನೋಡ್ರಪ್ಪ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ ಲೇಕ್. ಇದಕ್ಕೆ ಸಾನಾಪುರ ಲೇಕ್ ಅಂತಾರೆ, ಯಾಕಂದ್ರೆ ಇದು ಸಾನಾಪುರ ಊರೊಳಗೆ ಐತಿ. ಎಕ್ಸ್ಪ್ಲೋರ್ ಮಾಡು ಏನು ಬರೀ ಕಟ್ಟಿನ ಐತಲ್ಲ ಇಲ್ಲೇ ಉದ್ದ. ನೋಡೋಣ ನಡಿ, ಇಲ್ಲಿ ಬಂದೇ ಒಂದ್ಮೇಲೆ ಮತ್ತೆ ನೋಡು. ರೋಡ್ ಇಲ್ಲಿ ನೋಡಿ ತೆಳಗೆ ಇದೆಯೇ ಡ್ರಾ ಇರ್ಬೇಕಣ್ಣ ಇಲ್ಲೆಲ್ಲ. ಇಲ್ಲೆಲ್ಲ ನೋಡಿಲ್ಲ ದೋಸ್ತ ಪಕ್ಕ ಓದಿಲ್ಲ ಇದೆ. ಇದೆ ಸಾನಾಪುರ ಲೇಕ್ ಅಂತ ಬರ್ದಾರ. ಯಾರು ಹೇಳಿದ್ದಿದ್ದ ಹಂಗ ರ್ಯಾಂಡಮ್? ಪ್ರವೀಣ್ ಹೇಳಿದ. ಪ್ರವೀಣ್ ಸೀದಾ ಕಂಪೌಂಡ್ ಐತಿ ಇಲ್ಲೇ. ಹಿಂಗ್ ಕಟ್ಟಿ ಹಿಡ್ಕೊಂಡು ಹೊಂಟ್ರಿ ಎಲ್ಲಿ ಹೋಗ್ತೇವೆ ನಾವು? ಕಟ್ಟಿ ದಂಡಿಗೆ ಹತ್ತೀವಿ ಅಷ್ಟೇ ನಾವು. ಕಂಟೆಂಟ್ ಅನ್ಕೋತ ಮತ್ತೆ ಎಲ್ಲರೂ ಬಿದ್ದಿದ್ದೀವಪ್ಪ ನೋಡ್ರೆ. ಆ ಕಡೆ ಏನೈತೆ ನೋಡು, ಎಲ್ಲ ಫುಲ್ ಮೇಬಿ ಡ್ರೈ ಆಗಿರ್ಬೇಕ. ಬರೀ ಕಲ್ಲಿಗಿಲ್ಲ. ಬ್ಯಾಡ ನಡಿ ಮುಂದೆ ಹೋಗಿ ನೋಡು. ನಾನು ಜಸ್ಟ್ ಆ ವ್ಯೂ ಪಾಯಿಂಟ್ ಕೇಳೋಂತಡಿ. ಸರ್ ಇದು ಸಾನಾಪುರ ಲೇಕ್ ಇದೆ ಅಲ್ರಿ? ತೆಪ್ಪೊಳಗೆ ಏನೇನೋ ಬೋಟಿಂಗ್ ಬಂದಾಗೈತನ್ರಿ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೌದ್ರಿ? ಓ ಹೌದಾ? ಯಾವಾಗ ಸ್ಟಾರ್ಟ್ ಆಗ್ಬೋದ್ರಿ ಮತ್ತೆ? ಸ್ಟಾರ್ಟ್ ಆಗಿದ್ರೆ ಇನ್ನೊಂದು 1.5 ತಿಂಗಳ. ಇಲ್ಲ ಇದು ಕ್ಲೋಸ್ ಆಗಿ 2 ವರ್ಷ ಆಯ್ತು. ಹೌದಾ? ಹೊಡಿದೆ ವಾಟರ್ ಫಾಲ್ ಅಂತ. ಓಕೆ ಬಂದ್ರಲ್ಲ ಸ್ಟೇಟ್ ರೋಡ್, ಅದೇ ರೋಡ್ ಸ್ಟೇಟ್ ಹೋಗ್ಬೇಕು. ಇಲ್ಲಿ ಏನೂ ಇಲ್ವಾ ಇವಾಗ? ಏನಿಲ್ಲ, ಸುಮ್ಮನೆ ನೋಡೋಕಷ್ಟೇ. ಹೌದಾ? ಇನ್ನ 1.5 ತಿಂಗಳ ಬಿಟ್ಟು ಬರೀ ಅವಾಗ ತೆಪ್ಪ ಚಾಲು ಆಗುತ್ತೆ. ನಿಮ್ಮ ಅಪ್ಪ ಕೊಡ್ತಾನೆ. ಬಟ್ ಏನ್ ನೀರ ಕಾಣಿಸೋದಲ್ಲ ಸರ್ ಇಲ್ಲಿ. ನೀರೆಲ್ಲ ನೀರೆಲ್ಲ ಅದಾವ್ರಿ. ನೀರ ಇದೆ ನೀರಲ್ರಿ ಇದೆ. ಡ್ಯಾಮ್ ಇದೆ. ನಾವು ಹೌದಾ? ಓಕೆ ವಾಟರ್ ಫಾಲ್ ಬರ್ರಿ. ಓಕೆ ಕಟ್ಟಿನ ಕಾಣತೈತಿ ಕಾಣವಲ್ದಂತ. ತಡಿ ಏನೋ ಕಣ್ಣಂಗ ಅನ್ಸತ್ತೈತಿಲ್ಲ. ಎಲ್ಲಿ? ಸ್ವಲ್ಪ ಮುಂದೆ ನೋಡಿ, ನೋಡೋ ತಡಿ. ಸ್ವಲ್ಪ ಹೊಡಿಸಿಲ್ಲ ಇಲ್ಲಿಂದ ಸಿ ನೋಡ್ಲಿ ಇಲ್ಲಿ. एक काम कर 200 रुपए दे और 50 रुपए काट ओवर एक्टिंग के वजह. ನಾವು ಕಟ್ಟಿ ಹೊಡೆದಿತ್ತು ನೀರಾಗ ನಾವು ಬಂದಿದ್ದು ಅದ ಕಟ್ಟಿ. ಸ್ಲೋ ಇದು ಏನಿದೆ? ಫುಲ್ ಹಿಡನ್ ಜಮ್ ಐತಿ ಬಿಡಪ್ಪ. ಇದು ಭಾರಿ ಐತಿ ಬಿಡಿ ಸಾನಾಪುರ. ಏನಿದೆ? ಸಾನಾಪುರ ಮಸ್ಟ್ ವಿಸಿಟ್ ಇದೆ ಸಾನಾಪುರ ಲೇಕ್. ಈ ರೋಡ್ ಐತಿ ಇಲ್ಲಿ. ಇರುತ್ತೆ ಅದೇನು ಡ್ಯಾಮ್ ಇದ್ದಲ್ಲ ಮಹಾರಾಜ. ಡ್ಯಾಮ್ ತಗೋ
ಕಲ್ಲು ಹೊಂದಿಸ್ಯಾರ ನೋಡಪ್ಪ, ಅದು ಪಕ್ಕ ಕಲ್ಲು ಹೊಂದಿಸ್ಯಾರ. ಜೀಪೆ ಅಂತ ನೋಡಲ್ಲ, ಜೀಪೆ ಪ್ಲೀಸ್ ಗೈಸ್, ಜೀಪೆ ಅಲ್ಲೇ ಜೀಪೆ ಬೋಟಿಂಗ್. ಓ ಇಲ್ಲ ಮಸ್ತ್ ಟೂರಿಸ್ಟ್ ಪ್ಲೇಸ್ ಐತಿ ಇದು. ನೋಡಿ ಏನೋ ವ್ಯೂ ಪಾಯಿಂಟ್ ಇರ್ಬೇಕು ನಳ್ಳಿ, ನೋಡು ನಡಿ. ನೋಡಿ ನಿಂದಿರ್ಸಿ ಇಲ್ಲೇ ಮುಂದೆ ನೆಕ್ಸ್ಟ್ ಸ್ಟಾಪ್ ಮಾಡಲಿ. ಇಲ್ಲೆಲ್ಲರ ಸ್ಟಾಪ್ ಮಾಡ್ಕೋರಿ. ಸರಿ ಈಗ ಮಾಡ್ತೀನಿ, ಮಾಡಲಿ. ಇದ ನೋಡ್ರಿಪ್ಪ ಸಾನಾಪುರ್ ಲೇಕ್. ಮಳೆ ಅಂತೂ ಭಾಳ ಆಗೈತಂತೆ, ಅದಕ್ಕೆ ಈ ಸಲ ನೀರು ಭಾಳ ಐತಿ. ಯೂಶ್ವಲಿ ಇಷ್ಟು ನೀರಿದ್ದಾಗ ಟೂರಿಸ್ಟಿಗೆ ಅಂತೂ ಬಿಡೋಂಗಿಲ್ಲ ಅಂತೆ. ಬಟ್ ನಮ್ದು ಲಕ್ ಏನಂದ್ರೆ 2 ದಿವಸದಿಂದ ಅಂತೂ ಒಟ್ಟ ಮಳೆ ಆಗಿಲ್ಲ, ಸೊ ಅಲೌ ಮಾಡ್ಯಾರ. ಈ ಪ್ಲೇಸ್ ಏನು ನಾ ಝೂಮ್ ಮಾಡೋದೇನಿಲ್ಲ, ಅದಕ್ಕೆ ಕ್ಲಿಫ್ ಜಂಪಿಂಗ್ ಪಾಯಿಂಟ್ ಅಂತಾರೆ. ಬಟ್ ಇದ್ರ ಬಗ್ಗೆ ನಾ ಆಮೇಲೆ ಹೇಳ್ತೇನೆ, ಆ ಪಾಯಿಂಟಿಗೆ ಆಮೇಲೆ ಕರ್ಕೊಂಡು ಹೋಗ್ತೇನೆ ನಿಮ್ಗೆ. ಈ ಕೆರೆಯಿಂದ ಅಪ್ರಾಕ್ಸಿಮೇಟ್ಲಿ 2 ರಿಂದ 2.5 ಸಾವಿರ ಎಕರೆ ಜಮೀನಿಗೆ ವ್ಯವಸಾಯ ಮಾಡೋಕ್ಕೂ ಯೂಸ್ ಮಾಡ್ಕೋತಾರಂತೆ. ಪ್ಲಸ್ ಇಲ್ಲಿಂದ ಈ ನೀರು ಸೋನಾಪುರ, ರಾಮದುರ್ಗ, ಆನೆಗುಂದಿ ಹಿಂಗೆ 8 ರಿಂದ 10 ಹಳ್ಳಿ ಜನರೂ ಯೂಸ್ ಮಾಡ್ಕೋತಾರಂತ ನೋಡ್ರಪ್ಪ. ಸೊ ಆಗಲ್ಲೇ ಕ್ಲಿಫ್ ಜಂಪಿಂಗ್ ಪಾಯಿಂಟ್ ಬಗ್ಗೆ ನಾ ತೋರಿಸಿದ್ದೆ ಅಲ್ಲ, ಅದನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಂಬರ್ರಿ. ಇಲ್ಲಿಂದ ಅದು ಹಾರ್ಡ್ಲಿ 100 ಮೀಟರ್ಸ್ ಆಯ್ತದೆ. ಬಟ್ ಇನ್ನೊಂದು ಏನಂದ್ರೆ ಸಾನಾಪುರ್ ಲೇಕ್ ಮೇನ್ಲಿ ಫೇಮಸ್ ಇರೋದು ಕ್ಲಿಫ್ ಜಂಪಿಂಗ್ ಆ್ಯಕ್ಟಿವಿಟಿ ಮತ್ತು ತೆಪ್ಪ ರೈಡಿಗೆ. ಬಟ್ ನಮ್ದು ಬ್ಯಾಡ್ ಲಕ್ ಏನಂದ್ರೆ ಎರಡೂ ಇರಲಿಲ್ಲ, ಮಳೆ ಒಂದು ಭಾಳ ಆಗಿತ್ತಂತೆ. ಸೊ ನೀರು ಜಾಸ್ತಿ ಇದ್ದಿದ್ದಕ್ಕೆ 2 ಆ್ಯಕ್ಟಿವಿಟಿನೂ ಸ್ಟಾಪ್ ಮಾಡಿದ್ರಂತೆ. ಬಟ್ ನಿಮಗೆಲ್ಲ ಈ ಆ್ಯಕ್ಟಿವಿಟೀಸ್ ಇದಾಗಬೇಕಂದ್ರೆ ಮೋಸ್ಟ್ಲಿ ನೀವು ಸೆಪ್ಟೆಂಬರ್ ಮಂತಿಂದ ಸ್ಟಾರ್ಟ್ ಆಗ್ತೈತಿ. ಸೊ ಆವಾಗ ಬರೋದು ಚಲೋ. ಬಟ್ ನಾ ಈಗ ತೋರ್ಸೋದಿದ್ದು ಏನು ಪಾಯಿಂಟ್ ಐತಲ್ಲ, ಇಲ್ಲಿಂದನೇ ಅದು ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗ್ತೈತಿ. ಎಲ್ಲ ತುಂಗಭದ್ರ ಏನಂದ್ರೆ ತುಂಗಭದ್ರಾ ಡ್ಯಾಮ್, ಅಲ್ಲಿ ನೀರು ಬಿಟ್ಟಾಗ ಇವೆಲ್ಲ ಫುಲ್ ಆಗ್ಯದ. ನಡ್ರಿ ಅಲ್ಲಿ ಹೋಗು ನಡ್ರಿ. ಓ ಇದ ನಾವು ಹಿಂಗ ಬಂದಿದ್ದೆ. ಹಿಂಗೆ ವ್ಯೂ ಎಂಜಾಯ್ ಮಾಡ್ಕೊತ ನಿಂತಿದ್ವಿ. ಅಲ್ಲಿ ಒಬ್ಬರು ಲೋಕಲ್ ಐಟ್ ಸಾನಾಪುರ್ ಫಾಲ್ಸ್ ಬಗ್ಗೆ ಹೇಳಿದರೆ, ಸೊ ಫಾಲ್ಸನ್ನು ಹುಡ್ಕೊಂಡು ನಡ್ರಿ ಅಂತ ಡಿಸೈಡ್ ಮಾಡಿ ಹೊಂಟ್ವಿ ನೋಡ್ರಿ. ಸರ್ ಫಾಲ್ಸ್ ಐತಂತಲ್ಲ ಇಲ್ಲೇ? ಫಾಲ್ಸ್ ರೀ ಇಲ್ಲೇ ಸಮೀಪ ಐತನ್ರಿ? ಇಲ್ಲೇ ರೀ. ಓಕೆ ಆಯ್ತು, ಥ್ಯಾಂಕ್ ಯು. ಹಿರಿಯರಿಗೊಂದು ಮಾತು ಕೇಳಿ ಫಾಲ್ಸ್ ಕಡೆ ಹೊಂಟ್ವಿ. ಹಾರ್ಡ್ಲಿ 1 ರಿಂದ 1.5 ಕಿಲೋಮೀಟ್ರ್ ಇತ್ತು ಲೇಕಿಂದ ಸಾನಾಪುರ್ ಫಾಲ್ಸ್. ಬಟ್ ಏನು ಎಕ್ಸೈಟಿಂಗ್ ನ್ಯೂಸ್ ಅಂದ್ರೆ ಅಲ್ಲಿ ಹೋದ್ಕೂಲೆ ಗೊತ್ತಾಯ್ತು ತೆಪ್ಪ ರೈಡೂ ಐತಿ ಅಂತಂದು. ಸೊ ಅದ್ರ ಇನ್ಫಾರ್ಮೇಷನ್ನ ಈಗ ನೆಕ್ಸ್ಟ್ ಹೇಳ್ತೇನೆ ಬರ್ರಿ. ಮಾಡಿ ಹೋಗ್ಬೇಕಲ್ಲ ಇಲ್ಲೇ ರೀ. ಬೋಟಿಂಗ್ ಪ್ಲಾನಿಂಗ್ ಇದೆ? ಬೋಟಿಂಗ್ ಐತಿ ರೀ, ಕಡೆ ಅಂಜನಾರ್ ತಗೈತಿ. ಇಲ್ಲ ಏನೂ ಸ್ಟಾಪ್ ಇಲ್ಲ, ಇವಾಗ ಚಾಲೂ ಐತಿ ನಮ್ದು ಪಾಯಿಂಟ್. ಏನಂದ್ರೆ ನಾಳಿಂದ ಸ್ಟಾರ್ಟ್ ಮಾಡಿ. ನಾಳಿಂದ ಸ್ಟಾರ್ಟ್. ಬರ್ತೀವಿ ಇಲ್ಲಷ್ಟೇ. ಎಷ್ಟು ಮಂದಿ ಇದ್ರಿ? ನಾವು 3 ಜನ, ಇನ್ನಿಬ್ಬರು ಹಂಪಿ ಒಳಗೆ ಅದಾರ. ಹೌದಾ? 6 ಮಂದಿ ಟೋಟಲ್? 5 ಜನ. ನಂಬರ್ ಹೇಳ್ರಿ. 97 42 42 46 46 9278. 9278. ತಪ್ಪ ಅಲ್ಲ ಸರ್? ತೆಪ್ಪ. ಎಷ್ಟು ನಮ್ಮ ಹೆಸರು? ನನ್ನ ಹೆಸರು ರಿಸ್ಕ್ ಏನಿರಲ್ಲ? ರಿಸ್ಕ್ ಇಲ್ಲ, ಲೈಫ್ ಜಾಕೆಟ್ ಹಾಕ್ತೀವಿ. ಹಾಂ, ತುಂಬ ಆಳ ಇರುತ್ತೆ, ಆರಾಮ್ ರೈಡ್ ಮಾಡ್ಕೊಂಡು ಬರ್ಬೋದು. ನಮ್ಮ ರೈಡರ್ ಇರ್ತಾರ, ನಾವು ಇರ್ತೀವಿ, ಟೆನ್ಷನ್ ಇಲ್ಲ. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ? ದೂರ ಎಷ್ಟೈತಿ ಅಲ್ಲಿಂದ ತಳ ಮಟ್ಟ ಇರ್ತೈತಿ. ದೂರ ಐತಿ, ನೀವು ಲೊಕೇಶನ್ ನೋಡ್ರಿ ಫಸ್ಟ್. ಆಮೇಲೆ ಎಲ್ಲ ಗ್ರೀನ್ ನೇಚರು, ಒಳ್ಳೆ. ಅಲ್ಲ ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ? ಇಲ್ಲಿ ಬರ್ಬೇಕಾ? ಇಲ್ಲ, ನಾನು ಫೋನ್ ಮಾಡಿ ನೀವು ಲೊಕೇಶನ್ ಹಾಕ್ತೀನಿ. ಓಕೆನಾ? ಓಕೆ. ಇಲ್ಲಿ ತೆಪ್ಪ ರೈಡ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಫಾಲ್ಸ್ ಕಡೆ ಹೋದ್ವಿ. ತೆಪ್ಪ ರೈಡ್ ಅಂತೂ ಕರೆ ನೆಕ್ಸ್ಟ್ ಲೆವೆಲ್ ಇತ್ತು ಎಕ್ಸ್ಪೀರಿಯನ್ಸ್. ಸೊ ನಾನು ತೆಪ್ಪ ರೈಡ್ ಎಕ್ಸ್ಪೀರಿಯನ್ಸ್, ಫಾಲ್ಸ್ ಮತ್ತು ಅಫೋರ್ಡೆಬಲ್ ಕಾಟೇಜ್ ಸ್ಟೇ ಎಲ್ಲ ನೆಕ್ಸ್ಟ್ ವೀಡಿಯೋ ಒಳಗೆ ಕವರ್ ಮಾಡೀನಿ. ಇದು ನಮ್ಮದು ಫಸ್ಟ್ ಟ್ರಾವೆಲ್ ವ್ಲಾಗ್. ಚಲೋ ಅನಿಸಿದ್ರೆ ಸ್ವಲ್ಪ ಲೈಕ್ ಬಟನ್ ಜೋರಾಗನ ಒತ್ತಿರಿ.
ಶೇರೂ ಮಾಡಿಬಿಡ್ರಿ. ಸಿಗೋಣಲ್ಲ ನೆಕ್ಸ್ಟ್ ಪಾರ್ಟ್ ಒಳಗೆ. ಬಾಯ್. ಇದು ಮೊಸಳೆ ಅಷ್ಟೇ.